ಬಿ ಜೆ ಪಿ ಒಳಗೆ ಹೆಂಗೆ ಆಗಿಬಿಟ್ಟದಂದ್ರೆ ಅವ್ರು ಹೆಂಗೆ ಆಯ್ಕೆ ಮಾಡ್ತಾರೋ ಅದೇ ಗೊತ್ತಾಗಲ್ಲ. ಪಕ್ಷದ ದುಡ್ದವ್ರು ಅಲ್ರಿ, ರಾತ್ರಿ ತಂದು ಕೊಡೋರು ಅಂಥವ್ರು ಇವತ್ತು ಬಿ ಜೆ ಪಿಗೆ ಆಗ್ಲಕತ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನು ಹೇಳ್ತಿದ್ದ? ದೈವ ದುರ್ಲಭವಾದ ಕಾರ್ಯಕರ್ತರು. ಇವು ಸಾವುಕಾರ 2 ದಿವಸ ಬಿ ಜೆ ಪಿಗೆ ದುಡಿದಿದ್ದ KPSC ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಂದು ಮಾಡದ. ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತೊಗೊಂಡ್ರೆ 320 ಕೋಟಿ ಆಗ್ತದೆ. AC ಪೋಸ್ಟಿಗೆ 2 ಕೋಟಿ ರೂಪಾಯಿ ತೊಗೊಂಡು ನನ್ನ ಮುಂದೆನೇ ಅನೇಕರು ಬಂದು ಹೇಳ್ಯಾರ. ಆ KPSC ಚೇರ್ಮನ್ ಮನೆಯಾಗ ಯಾರು ಫೋಟೋ ಅದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿದಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿದಿಲ್ಲ, ನೆಹರೂಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪನ ಫೋಟೋ ಹಾಕ್ಯಾನ ನಾವು ತನ್ನ ಮನ್ಯಾಗ. ಒಬ್ಬ ಹೋಗಿದ್ದ ಪಾಪ, ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ಕೆ ಹೋಗಿದ್ದವ ಪೋಸ್ಟಿಗೆ. ಏನು ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್ಕೆ ಅವ ನನಗೆ ಬಂದು ಹೇಳ್ದ. ಅವ್ನ ಮನೆಯಾಗ ಈ ಕಡೆ ಯಡಿಯೂರಪ್ಪಂದು, ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯಾನ ನಾವು KPSC ಚೇರ್ಮನ್. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಅಂತ ಭ್ರಷ್ಟನ್ನು ನಮ್ಮವ್ರ ಮ್ಯಾಗಿನವ್ರು ಹೆಂಗೆ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಹಾಂ, ಏನು ಎದಕ್ಕೆ ಅಂಜಾರೋ ಗೊತ್ತಿಲ್ಲ. ಏನು ಲಿಂಗಾಯತರನ್ನು ಗುತ್ತಿಗಿಡ್ದಾನ ಯಡಿಯೂರಪ್ಪ? ಹಿಂಗಾಗಿ ಏನೈತಿ ಬಿ ಜೆ ಪಿದು ಏನು ಹೋರಾಟ ಅದಾವ್ರೆ? ಇವತ್ತು DK ಶಿವಕುಮಾರ್ ರಾಜೀನಾಮೆ ಕೇಳ್ಬೇಕು KPSC ಒಳಗೆ. ಈ ಧರ್ಮೇಂದ್ರ ಪ್ರಧಾನ್ಗೆ ಇವತ್ತು ನೀವು ರಾಜೀನಾಮೆ ತೊಗೊಂಡ್ರಿ. ನೀವು ಸ್ಟೇಟ್ನಾಗ ಏನು ಹೇಳ್ತೀರಿ? ಇಲ್ಲಿ ಈ DK ಶಿವಕುಮಾರ್ ಅಲ್ಲಿ ಹೋಗಿ ಹೋರಾಟ ಮಾಡ್ತಾರೆ ಮೋದಿಯವ್ರ ಮನೆ ಮುಂದೆ. ಮೋದಿಯವ್ರು ರಾಜೀನಾಮೆ ಕೊಡ್ಬೇಕಂತ ಒಬ್ರು ಹತ್ತಾರೆ. ಇವತ್ತು ಕರ್ನಾಟಕದ KPSC ಇಷ್ಟು ದೊಡ್ಡ ಹಗರಣ ಆಗೈತೆ. ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿದ್ದು. 4,80,000 ನೀವು ಬರೀ 50 ಲಕ್ಷ ರೂಪಾಯಿದಂಗೆ ಹಿಡ್ರಿ. ಎಷ್ಟು ರೇಟ್ ಆಯ್ತು ನೋಡ್ರಿ KPSC ಒಳಗೆ ಎಷ್ಟು ರೊಕ್ಕ ಮಾಡ್ಕೋಬೋದು? 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ. ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSCಯನ್ನು ವಿಸರ್ಜನೆ ಮಾಡಬೇಕು, UPSC ಮಾಡಲ್ ಮಾಡಬೇಕು. ಯಾರ್ದು ವಸೀಲಿಲ್ಲ. ಯಾವ ಬಡವದಾನ, ಯಾವ ಬಡವನಂತೂ ಹೇಳೋದಿಲ್ಲ. ಅವ್ನು ಶ್ರೀಮಂತರ ಮಗ ಏನು ಶಾಣೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ ಅವ್ರ ಮೀಸಲಾತಿ ಪ್ರಕಾರ ಯಾರು ಅರ್ಹರು ಅದಾರ, ₹1 ಇಲ್ಲಾರ್ದೇ ಅವ್ರು ನೌಕರಿ ಆಯ್ತಂದ್ರೆ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವ್ನಿಗೆ ನಾನು ₹1 ಇಲ್ಲಾರ್ದು ಬಂದಿನಪ್ಪ ತಾವು ಪ್ರಾಮಾಣಿಕ. ಈಗ 1 ಲಕ್ಷ ದಿನ ಒಂದು 10,000 ರೂಪಾಯಿಗೆ ಬರ್ತಾನೆ. ಪೂರ್ತಿ ಹೋಗ್ತೈತಿ, ಪೊಕಟ್ ನೌಕರಿ ಕೊಟ್ಟರೆ ಹೋಗ್ತೈತೆ ಅನ್ನೋದಿಲ್ಲ. ಅದು 10,000 ಕೊಡಬೇಕು. ಯಾಕಂದ್ರೆ MLAಗಳಿಗೆ ಟ್ರಾನ್ಸ್ಫರ್ ರೊಕ್ಕ ಕೊಡ್ಬೇಕು ರೀ. ಯಾರು ಅವರು ಇದ್ರ MLA ಗಂಗಾವತಿ ex-MLA ಏನು ಮುಸ್ಲಿಮ್ ಅದಲ್ಲ, ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ ನಿನ್ನೆ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ ಅತ್ತ. ನೀವು ಆ 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯಿದ ಒಬ್ಬ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಅವ ಏನತ್ತಾನ? ಸರ್ ನೀವು ಎಲ್ಲ ಫೋನ್ ಮಾಡಿ ಕೂತ್ರೆ ನಾ ರೊಕ್ಕ ಇಲ್ಲಿ ತಕ್ಕೋಬೇಕತ್ತಾನ. ಅದಕ್ಕೆ ಬಂದು APMC ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಮಾಲ್ ಹಚ್ಚಾನತ್ತವ ಕೊಡ್ತಿಲ್ಲ ಮಗನ ಕೇಳ್ತಾರೆ. ಪಾಪ ಇವರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆಗೆ ಅಂಜಿ, ಇಲ್ರಿ ಅವ ಮಾಲೇ ಹಾಕಿಲ್ಲ ನಮ್ಮಲ್ಲಿ. ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿ ಇಟ್ಟಿರ್ತಾನೆ. ಮತ್ತು ಇಲ್ಲಿ ಸಾಹೇಬ್ರೆ ನಮ್ಮ ಮುಂದೆ ಕಣ್ಮ 100 ಚೀಲ ತೊಗರಿ ನಾವೇ ಕಂಡಿವ್ರಿ ಅಂತ ಹೇಳಿಬಿಡ್ತಾರೆ. ಪಾಪ ವ್ಯಾಪಾರಸ್ಥ ಸುಮ್ಮನೆ ಪುಕ್ಸೈಟ್ 1 ಲಕ್ಷ ಕೊಟ್ಟು ಬರ್ಬೇಕು. ಇದು ಎದಕ್ಕೆ ಆಗ್ತೈತೆ? ಇದು ಅವ್ರು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ನಮ್ಮ BJP ಇದ್ದಾಗೂ ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದೆ ಅಧಿಕಾರಿಗಳು ಮಾತು ಕೇಳ್ತಿದ್ರು ಬಿಜಾಪುರ ಇಟ್ಟು ಶಾಂತ ಐತಿ. ಇಲ್ಲೇನೋ ದಾಂಧಿಗೆ ಇಲ್ಲಿ ಆಗ್ತತನ್ರಿ? ಯಾಕೆ ಆಗೋದಿಲ್ಲ ಅಂದ್ರೆ ಈಗೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ, ನಾವು ಹೇಳಿದ ಕೆಲಸ ಮಾಡ್ತಾರೆ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇನು ಮಾಡೋಣ?